ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಎಜುಕೇಷನ್ ಹಾಗೂ ಜಾಬ್ ಕುರಿತು ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ಪ್ರೊವೈಡ್ ಮಾಡ್ತಿದ್ದೀನಿ. ನೀವು ನೋಡ್ತಕ್ಕಂಥ ಇರ್ಬೋದು, ಇಲ್ಲಿ ಕಾಣಿಸ್ತಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಂಪನಿ ಹೆಸರು ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಏನು ಮಾಡಿದಾರಪ್ಪ ಅಂತಂದರೆ ಕಾಲ್ಫರ್ ಮಾಡಿದ್ದಾರೆ. ಪೋಸ್ಟ್ ನೇಮ್ ಏನಪ್ಪ ಅಂತಂದರೆ ಆಫೀಸ್ ಅಟೆಂಡೆಂಟ್ ಅಂತ. ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂದರೆ 572 ಪೋಸ್ಟ್ಗಳನ್ನು ಕರೆದಿರ್ತಕ್ಕಂಥದ್ದು. ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 24,250 ರೂಪಾಯಿಂದ 53,550 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಓಕೆ, ಇದೆಲ್ಲ ಸ್ಯಾಲ್ರಿ ಸಿಗುತ್ತಪ್ಪ, ಇದು ಕ್ವಾಲಿಫಿಕೇಷನ್ ಏನಾಗಿರ್ಬೋದು ಅಂತಕ್ಕಂಥದ್ದು ನಿಮಗೆ ಡೌಟ್ ಬರ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ನೀವು 10ನೇ ತರಗತಿಯನ್ನು ಪಾಸಾಗಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಟ್ರಿಕ್ಯುಲೇಷನ್ ಅಂತಂದು ಅಥವಾ SSC ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು 10th ಸ್ಟ್ಯಾಂಡರ್ಡ್ನ ಪಾಸ್ ಆಗಿದ್ದರೆ ಈ ಅಪ್ಲಿಕೇಶನನ್ನು ನೀವು ಹಾಕೋಬೋದು. ಫ್ರಮ್ ದಿ ಕನ್ಸರ್ನ್ಡ್ ಆಫ್ ದಿ ಸ್ಟೇಟ್ UT ಅಂದರೆ ಯೂನಿವರ್ಸಿಟಿ ಅಥವಾ ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯ ನೀವು ಸ್ಟೇಟ್ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಇದನ್ನು ಕರೆದಿರ್ತಕ್ಕಂಥದ್ರಿಂದ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ ಬೋರ್ಡ್ ICIC ಯಾವುದ್ರಲ್ಲಿ ಓದಿದ್ರು ಕೂಡ ನೀವು 10th ಮೆಟ್ರಿಕ್ಯುಲೇಷನನ್ನು ಪಾಸ್ ಆಗಿದ್ದರೆ ಈ ಅಪ್ಲಿಕೇಶನ್ ಕೂಡ ನೀವು ಏನು ಮಾಡ್ಬೋದು ಅಂದರೆ ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಏನಪ್ಪ ಅಂತಂದರೆ ಇನ್ನೊಂದು ಬರೆದಿರ್ತಕ್ಕಂಥದ್ದು ಇಲ್ಲಿ ನೋಡಿ, ದ ಕ್ಯಾಂಡಿಡೇಟ್ ಶುಡ್ ಬಿ ಆ್ಯನ್ ಅಂಡರ್ ಗ್ರ್ಯಾಜುಯೇಟೆಡ್ ಹ್ಯಾಸ್ ಆನ್ 1/1/2026. ಗ್ರ್ಯಾಜುಯೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಪ್ರೊಸೆಸಿಂಗ್ ಅ ಹೈಯರ್ ಕ್ವಾಲಿಫಿಕೇಷನ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಇಲ್ಲೇನಪ್ಪ ಅಂತಂದರೆ ಗ್ರ್ಯಾಜುಯೇಷನ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಪ್ರೊಸೆಸಿಂಗ್ ಅ ಹೈಯರ್ ಕ್ವಾಲಿಫಿಕೇಷನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತಂದು ಒಂದು ಇಂಗ್ಲೀಷಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಇದನ್ನು ಅಷ್ಟು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂತಂದರೆ 18 to 25 ಇರ್ತಕ್ಕಂಥದ್ದು ಇದು ಏಜು. ಆಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 15/1/2026ಗೆ ಇದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಚೆಕ್ ಮಾಡ್ಕೋಬೋದು. ಅಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 4/2/2026 ಇದ್ರದ್ದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ ಬಂದು http://rbi.org.in. ಇಲ್ಲಿ ಹೋಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದು. ಇಫ್ ಇನ್ ಕೇಸ್ ನಿಮಗೇನಾದರೂ ಡೆಮೋ ಬೇಕಿತ್ತಂದರೆ ಅಪ್ಲಿಕೇಶನ್ ಹಾಕೋದು ಕಾಮೆಂಟಲ್ಲಿ ಅಪ್ಲಿಕೇಶನ್ ಅಂತಂದು ಕಾಮೆಂಟ್ ಮಾಡಿ, ನಾನು ನಿಮಗೆ ಯಾವ ಥರ ಅಪ್ಲೈ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಅದೇ ರೀತಿ ಯಾವ್ದ್ಯಾವ್ದು ಪೋಸ್ಟು ಎಷ್ಟು ಪೋಸ್ಟನ್ನು ಇದ್ದಾವೆ ಆಲ್ ಓವರ್ ಇಂಡಿಯಾ ಅಂತಕ್ಕಂಥದ್ದು ನೋಡೋಣ. ಒಂದನೇದು ಇಲ್ಲಿ ನೋಡಿ, ಅಹಮದಾಬಾದ್ 29 ಪೋಸ್ಟನ್ನು ಕರೆದಿರ್ತಕ್ಕಂಥದ್ದು. ಬೆಂಗಳೂರು 16 ಪೋಸ್ಟನ್ನು ಕರೆದಿದ್ದಾರೆ. ಭೋಪಾಲ್ 4 ಪೋಸ್ಟನ್ನು ಕರೆದಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಚಂಡೀಗಢಲ್ಲಿ ಎಷ್ಟು 2 ಇದೆ, ಚೆನ್ನೈಯಲ್ಲಿ ಎಷ್ಟು 3. ಹಾಗೆ ನೋಡ್ತಾ ಹೋಗಿ ನೀವು, ಕಾಣಿಸುತ್ತೆ ಹೈದರಾಬಾದಲ್ಲಿ. ಹಾಗೆ ಅದಾದ ನಂತರ ಒಂದು ನಿಮಿಷ, ಇದು ಅಡ್ವರ್ಟೈಸನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ, ಒಂದು ನಿಮಿಷ. ಪಟ್ನಾ ಅಲ್ಲಿ 37, ನ್ಯೂ ಡೆಲ್ಲಿಯಲ್ಲಿ 61, ಟೋಟಲ್ 572 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಯಾರ್ಯಾರು 10th ಪಾಸಾಗಿರ್ತೀರೋ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಈ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಲ್ಲ, ಇದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಸಮ್ಮರಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಓದ್ಕೋಬೋದು ನೀವು. ಇಲ್ಲಿ ಕ್ವಾಲಿಫಿಕೇಷನ್ 10th ಪಾಸ್ ಆಗಿರಬೇಕು. ಆಮೇಲೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ 10th ಸ್ಟ್ಯಾಂಡರ್ಡ್ ಮತ್ತು ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಆಮೇಲೆ ಡಿಸಬಿಲಿಟೀಸ್ ಏನಾದ್ರು ಇದ್ದರೆ ಅದು ಕೂಡ ಇಲ್ಲಿ ಏನು ಮಾಡ್ತಾರೆ ಹೇಳಿರ್ತಕ್ಕಂಥದ್ದು. ಸ್ಯಾಲರಿ ಎಷ್ಟು ಸಿಗ್ಬೋದು ಅಂತಂದು ಆಲ್ರೆಡಿ ನಾನು ಹೇಳಿದ್ದೀನಿ. ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಸ್ಯಾಲ್ರಿ ಇನ್ಫಾರ್ಮೇಷನನ್ನು ಕೂಡ ಕೊಟ್ಟಿರ್ತಾರೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಡ್ರಾ ಸ್ಟಾರ್ಟಿಂಗ್ ಬೇಸಿಕ್ ಪೇಮೆಂಟ್ ಎಷ್ಟಪ್ಪ ಅಂತಂದರೆ 24,250 ರೂಪಾಯಿಂದ ಹಿಡಿದು ಸ್ಟಾರ್ಟಿಂಗ್ ಸ್ಕೇಲ್ 24,250 ರೂಪಾಯಿಂದ ಹಿಡಿದು 27,610 ರೂಪಾಯಿ ತನಕ ಏನು ಮಾಡುತ್ತಪ್ಪ ಇಲ್ಲಿ ಸ್ಯಾಲ್ರಿ ಬರ್ತಕ್ಕಂಥದ್ದು. ಹಾಗೆ ನಿಮಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೋ ಅದಾದಮೇಲೆ ಇನ್ಸೆಂಟಿವ್ PF ಅವೆಲ್ಲ ಸೇರಿಸಿ 50,750 ರೂಪಾಯಿ ಬರೋಷ್ಟು ಚಾನ್ಸ್ ಕೂಡ ಇದರಲ್ಲಿದೆ. ನೋಡಿ, ನಿಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕ್ಯಾಂಡಿಡೇಟ್ಸು ಅವರು ಇದನ್ನು ಅಪ್ಲಿಕೇಶನ್ ಹಾಕೋಬೋದು. ಏಜ್ ಲಿಮಿಟ್ ಬಂದ್ಬಿಟ್ಟು ಆಲ್ರೆಡಿ ಹೇಳಿದ್ದೀನಲ್ಲ, 18 ವರ್ಷದಿಂದ 25 ವರ್ಷ ಆಗಿರಬೇಕು. ಅದಾದಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದೇ ಹೇಳಿದ್ನಲ್ಲ, ಏಜ್ ಲಿಮಿಟ್ 18ರಿಂದ 25 ವರ್ಷ. ಮಿನಿಮಮ್ ಏಜ್ ಎಷ್ಟಾಗಿರಬೇಕು, 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 25 ವರ್ಷ ಆಗಿರಬೇಕು. ರಿಲ್ಯಾಕ್ಸೇಷನ್ ಆಫ್ ದಿ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ ರಿಲ್ಯಾಕ್ಸ್ಡ್ ಅಂಡರ್ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಥವಾ ಸ್ಕೆಡ್ಯೂಲ್ ಟ್ರೈಬರ್ ಆಗಿದ್ದರೆ SC/ST ಅವರಿಗೆ ಏನು ಮಾಡ್ತಾರಪ್ಪ ಅಂತಂದರೆ 5 ಇಯರ್ಸ್ನ ಅಪ್ ಟು 30 ಇಯರ್ಸ್ ಅಂದರೆ 5 ಇಯರ್ಸ್ ಅಂದರೆ ಅಪ್ ಟು 30 ಇಯರ್ಸ್ ಏನು ಮಾಡಿದ್ದಾರೆ ಇಲ್ಲಿ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರೊಫೆಷ್ನಲ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂಡರ್ ಯಾರಾದರೂ ಪರ್ಸ್ನಲ್ ಅಂಗವಿಕಲರು ಇದ್ದರೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಂದರೆ 10 ಇಯರ್ಸ್ ಜನರಲ್ ಆಗಿರ್ಬೋದು, EWS ಆಗಿರ್ಬೋದು, ಅವರಿಗೆ 10 ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ರಿಲ್ಯಾಕ್ಸೇಷನನ್ನು ಕೊಡ್ತಿರ್ತಕ್ಕಂಥದ್ದು.
ಇಷ್ಟು ಈ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಮತ್ತೇನಾದರೂ ಹೇಳಿದಾರೆ ಇನ್ಫಾರ್ಮೇಷನ್ ನೋಡೋಣ, ಒಂದು ನಿಮಿಷ. ಹಾಂ, ಎಲ್ಲ ಮೇನ್ ಇಷ್ಟೆಲ್ಲ ಹೇಳಿದ್ರಿ. ಅಪ್ಲಿಕೇಶನ್ಗೆ ಎಷ್ಟು ದುಡ್ಡು ಕೊಡಬೇಕು, ಎಷ್ಟು ಏನು ಅಂತಂದು ಹೇಳಿಲ್ಲ ಅಂತ ನೀವು ಕೇಳ್ತಿದ್ದೀರಾ ಅಂದರೆ, ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ, ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ. SC ST ಮತ್ತು PWD ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಚಾರ್ಜ್ 50 ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು. ನೀವು ನೋಡ್ಬೋದು ಇಲ್ಲಿ ಜಸ್ಟ್ 50 ರೂಪೀಸ್ಗೆ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ಹಾಕೋಬೋದು. ಅದೇ ರೀತಿಯಾಗಿರ್ತಕ್ಕಂಥ ಜನರಲ್ ಮೆರಿಟ್ ಮತ್ತು OBC EWS ಇದ್ದರೆ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ 450 ರೂಪಾಯಿಯನ್ನು ಕೊಟ್ಟು ನೀವು ಫೀಸನ್ನು ಪೇ ಮಾಡಿ ಅಪ್ಲಿಕೇಶನನ್ನು ಹಾಕೋಬೋದು. ಅದೇ ರೀತಿ ಸ್ಟಾಫ್ ಏನಾದರೂ ಇದರಲ್ಲಿ ವರ್ಕ್ ಮಾಡ್ತಿದ್ರೆ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಸ್ಟಾಫ್ ಆಗಿ ನಿಲ್ಲನ್ನು, ಅಂದರೆ ಅಮೌಂಟ್ ಯಾವುದೇ ರೀತಿಯಾಗಿ ಅಮೌಂಟು ಕಟ್ ಆಗಲ್ಲ. ವೆಬ್ಸೈಟ್ ಲಿಂಕ್ ಆಲ್ರೆಡಿ ಹೇಳಿದ್ದೀನಿ, ಅದೇ ವೆಬ್ಸೈಟ್ ಲಿಂಕ್ January 15, 2026 ಸ್ಟಾರ್ಟ್ ಆಗಿ February 4, 2026ಗೆ ವೆಬ್ಸೈಟ್ ಲಿಂಕ್ ಓಪನ್ ಇರುತ್ತೆ. ಪೇಮೆಂಟಿಗೆ ಲಾಸ್ಟ್ ಡೇಟ್ January 15, 2026, February 4, 2026 ಲಾಸ್ಟ್ ಡೇಟ್. ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಟೆಸ್ಟ್. ಆನ್ಲೈನಲ್ಲಿ ಎಲ್ಲೇನು ಮಾಡ್ತಾರಪ್ಪ ಅಂದರೆ ಒಂದು ಆನ್ಲೈನ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅದು ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂತಂದರೆ February 28 ರಿಂದ March 1, 2026 ಒಳಗೆ ಏನು ಮಾಡ್ತಾರೆ, ಇಲ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡೋ ಚಾನ್ಸಸ್ಗಳಿವೆ. ಹೋಗಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಅಪ್ಲೈ ಮಾಡ್ಕೋಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.